ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಅವಲಕ್ಕಿ, ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ರೀ. ವಿಶೇಷವಾಗಿ ಶಿವರಾತ್ರಿಗೆ ಮಾಡುವಂಥದ್ದು ನೋಡಿರಿ. ತುಂಬ ಟೇಸ್ಟ್ ಆಗಿರುತ್ತೆ ರೀ. ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ತುಂಬ ಸುಲಭವಾಗಿ ಸಾಯಂಕಾಲ ಸ್ನ್ಯಾಕ್ಸ್ನಾಗಿ ಮಾಡ್ಕೋಬೋದು, ಬೆಳಗ್ಗೆಗೂ ತಿಂಡಿಯಾಗಿ ಮಾಡ್ಕೋಬೋದು. ವಿಶೇಷವಾಗಿ ಶಿವರಾತ್ರಿ ಟೈಮ್ನಲ್ಲಿ ಇದೊಂದು ಹೊಸ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿ ಅಂದರೆ ಸುಲಭವಾಗಿ ಬರುತ್ತೆ ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ಒಂದು ಮುಷ್ಟಿ ಅಷ್ಟಾಗುತ್ತೆ. ಇದು ಕರಿಬೇವು ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ಇದು ನಮಗೆ ವೆಯ್ಟ್ ಲಾಸ್ನು ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಕೂದಲು ಕಪ್ಪಗಾಗಿಡುತ್ತೆ ರೀ. ಮತ್ತಂದರೆ ತುಂಬ ವೇಟ್ನು ಕಡಿಮೆ ಮಾಡುತ್ತದೆ. ತುಂಬ ಆರೋಗ್ಯಕರವಾದಂಥದ್ದು ರೀ. ಸ್ವಲ್ಪನೇ ಶೇಂಗದ ಕಾಳನ್ನು ಹಾಕ್ತಾಯಿದ್ದೀನಿ ರೀ. ಇದು ನೋಡಿರಿ, ಇವಾಗ ನಾವು ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ನಾನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ರೀ, ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪನೇ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಇದೆ ತೊಗೊಂಡಿನಿ ಅಂಥೇಳಿ ಇದು 1/4 ಪೀಸ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ. ಅಂದರೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ನಾನು ಜಾಸ್ತಿ ಹಾಕೋತಿದ್ದೆ. ಇದಕ್ಕೆ ನೋಡಿರಿ ಸ್ವಲ್ಪನೇ ಜೀರಿಗೆ, ಸ್ವಲ್ಪನೇ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ರೀ. ಇವೆಲ್ಲ ಹಾಕಿದ್ಮೇಲೆ ನಾವು ಕೊನೆಯದಾಗಿ ಲಿಂಬೆಹಣ್ಣು ಇದನ್ನು ಮ್ಯಾಲೆ ಹಿಂಡ್ಕೊಂಡ್ರೂ ಆಗುತ್ತೆ, ಈ ಥರನೂ ಹಿಂಡ್ಕೊಂಡ್ರೂ ಆಗುತ್ತೆ ರೀ. ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ನಾವು ತರಿಯಾಗಿಯೇ ಮಿಕ್ಸಿ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಾನಿದು ಸ್ವಲ್ಪ ತರಿಯಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ರುಬ್ಕೊಂಡಿರುವಂಥದ್ದು ಇದಕ್ಕೆ ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ಇದಕ್ಕೆ ನಾನು ಸ್ವಲ್ಪನೇ ಹಿಂಗನ್ನು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಮಿಕ್ಸಿಗೆ ಹಾಕ್ತೀರಿ ನೋಡಿರಿ, ಆ ಟೈಮ್ನಲ್ಲೂ ಹಾಕ್ಕೋಬೋದು ರೀ. ಇದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು ರೀ. ನಮ್ಮದು ಅವಲಕ್ಕಿ ಜೊತೆಗೇ ಇದು ಸ್ವಲ್ಪನೇ ಈ ಥರನೇ ಮಾಡ್ಬೇಕು ರೀ. ನಿಮಗೆ ಸ್ವಲ್ಪನೇ ತುಂಬ ಮೆತ್ತಗೆ ಬೇಕಂತಂದರೆ ಮೇಲೆ ನೀರನ್ನು ಸ್ವಲ್ಪನೇ ಇದು ಚಿಮ್ಕಿಸ್ಬೇಕು ರೀ. ಅಂದರೆ 1 ಟೇಬಲ್ ಸ್ಪೂನಷ್ಟು ನೀರನ್ನು ಸ್ವಲ್ಪ ಮೇಲೇ ಹಾಕಿದ್ರೆ ಮೆತ್ತಗೆ ಬರುತ್ತೆ. ನೋಡ್ಬೋದು, ನಾವಿದನ್ನು ಪುಡಿ ಮಾಡಿ ಸಹ ಇಟ್ಕೊಂಡಿದ್ದೇವೆ ನೋಡಿರಿ. ಇದನ್ನು ಸಹ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಮ್ರಿ. ತುಂಬ ಟೇಸ್ಟಾಗಿರುತ್ತೆ ರೀ. ಯಾಕಂದರೆ ನಮಗೆ ಬೆಳಗ್ಗೆಗೆ ಆಗಿರ್ಬೋದು, ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಆಗಿರ್ಬೋದು, ತುಂಬ ಆರೋಗ್ಯಕರವಾಗಿಯೂ ಇರುತ್ತದೆ, ಟೇಸ್ಟಾಗಿಯೂ ಇರುತ್ತದೆ ರೀ. ಇದು ನೋಡ್ಬೋದು, ಅವಲಕ್ಕಿ ನಮಗೆ ಇದು ರೆಡಿ ಆಗಿದೆ ರೀ. ಅಂದರೆ ಇದು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರೀ. ಈ ಅವಲಕ್ಕಿ ಒಳಗೆ ಕಥೆನೇ ಇದೆ, ನೀವು ಕೇಳಿರ್ಬೋದು. ಕೃಷ್ಣ ಅಂದರೆ ಕುಚಲನ ಮನೆಗೆ ಬಂದಾಗ ಈ ಥರ ಅವಲಕ್ಕಿ ಮಾಡಿಕೊಟ್ಟಿರ್ತಾರಂತ ಹೇಳ್ತಾರೆ. ಅಂದರೆ ನಾನು ಎಲ್ಲರೂ ಹೋಗ್ಬೇಕಾದ್ರೂ ಸ್ವಲ್ಪ ಅವಲಕ್ಕಿ ಪರ್ಸಲ್ಲಿ ಇಟ್ಕೊಂಡು ಹೋಗಿರ್ತೀನಿ. ಅಂದ್ರೆ ತುಂಬ ಬಾಯಿ ಆರ್ದಾಗೆ, ಮತ್ತು ತುಂಬ ಇದು ಇರ್ತದೆ ನೋಡಿರಿ. ಹಸು ಅನ್ನಿಸ್ದಾಗೆ ಇಷ್ಟು ಅವಲಕ್ಕಿಯನ್ನು ನೋಡಿರಿ ಪರ್ಸ್ನಲ್ಲಿ ಯಾವಾಗಲೂ ಹೆಣ್ಮಕ್ಳು ಇಟ್ಕೊಂಡಿರ್ಬೇಕು. ಅಂದರೆ ಇಷ್ಟು ಅವಲಕ್ಕಿಯನ್ನು ನೀವು ಅಂದರೆ ಪ್ಲೇನ್ ಅವಲಕ್ಕಿ ಇಟ್ಕೊಂಡ್ರು ನೋಡಿರಿ, ಅದನ್ನು ಸ್ವಲ್ಪ ತಿಂದು ಕೆಸಂದ್ರೆ ನೀರು ಕುಡಿದ್ರೆ ತುಂಬ ಮನಸ್ಸಿಗೆ ಶಾಂತಿ, ಮತ್ತು ಅಂದರೆ ಹೊಟ್ಟೆ ತುಂಬ್ದಂಗೆ ಇರ್ತದೆ ರೀ. ಅಂದರೆ ನಮಗೆ ಸ್ವಲ್ಪ ಸುಸ್ತು ಅದು ಎಲ್ಲ ಕಡಿಮೆ ಇರುತ್ತೆ ರೀ. ಅಂದರೆ ಇದು ಒಂಥರ ನೋಡಿರಿ ಪ್ರಸಾದ ಟೈಪ್ನು ಮಾಡ್ತಾರೆ ನೋಡಿರಿ. ತುಂಬ ಆರೋಗ್ಯಕರ, ಮತ್ತು ತುಂಬ ಒಳ್ಳೆಯದು ನೋಡಿರಿ. ಇದು ಥರ ದೇವರ ಆಶೀರ್ವಾದನೆ ಅನ್ಬೇಕು ಈ ಅವಲಕ್ಕಿ ಅಂತಂದರೆ. ಅಷ್ಟೊಂದು ಮಹಿಮೆ ಇದೆ. ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಈ ಅವಲಕ್ಕಿಯನ್ನು. ತುಂಬ ಚೆನ್ನಾಗಿ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಅವಲಕ್ಕಿ ರೆಡಿ ಆಗಿದೆ. ತುಂಬ ಈಸಿಯಾಗಿ ಸುಲಭವಾಗಿ ಇರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.